ನಮಸ್ಕಾರ. ನಾನಿಂದು ಮತ್ತೆ ಕನ್ನಡದ ಪ್ರಸಿದ್ಧ ಕವಿ ಮೈಸೂರು ಮಲ್ಲಿಗೆ ಕವಿ ಎಂದು ಹೆಸರಾದಂಥ ಕೆ.ಎಸ್. ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯ ಮತ್ತೊಂದು ಕವಿತೆಯ ಮೂಲಕ ತಮ್ಮೊಂದಿಗಿದ್ದೇನೆ. ಇಲ್ಲಿವರೆಗೆ ಈ ಸಂಕಲನದಲ್ಲಿನ ವಿವಾಹ ಪೂರ್ವ ಮತ್ತು ವಿವಾಹೋತ್ತರದ ಗಂಡು ಹೆಣ್ಣು ಮತ್ತು ದಂಪತಿಗಳ ಪ್ರೀತಿಯ ವಿವಿಧ ನೆಲೆಗಳನ್ನು ನಾವು ತಿಳಿದುಕೊಳ್ಳುತ್ತಾ ಹೊರಟಿರುವಂತೆ ಇದೀಗ ಮತ್ತೊಂದು ಬಹಳ ಜನಪ್ರಿಯ ಮತ್ತು ಪ್ರಸಿದ್ಧವಾದಂಥ ಬಳೆಗಾರರ ಹಾಡು ಅನ್ನೋ ಕವಿತೆಯ ಮೂಲಕ ಈ ಪ್ರೀತಿಯ ಮತ್ತೊಂದು ನೆಲೆಯನ್ನ ನಾವು ಈ ಕವಿತೆಯಲ್ಲಿ ಕಾಣ್ತೇವೆ. ಹೆಸರು ಬಹಳ ಸೊಗಸಾಗಿದೆ. ಹಳ್ಳಿಯ ಸಂಸ್ಕೃತಿ, ಅಲ್ಲಿ ಜೀವನ ವಿಧಾನದ ಒಂದು ರೂಪಕ ಇಲ್ಲಿ ಬಹಳ ಮಹತ್ವವನ್ನು ಸಾರ್ತದೆ. ಇಲ್ಲಿ ಬಳೆಗಾರ ಒಬ್ಬ ಪ್ರೇಮ ಸಂದೇಶಕನಾಗಿ, ಮೆಸೆಂಜರ್ ಅಂತೇಳಿ ಕರಿತೀವಿ. ಹಿಂದೆ ನಾವೇನೇನೋ ಓದ್ತೀವಿ ನಮ್ಮ ಚರಿತ್ರೆಯಲ್ಲಿ, ಪಾರಿವಾಳಗಳು ಒಂದೂರಿಂದ ಒಂದೂರಿಗೆ ಸಂದೇಶವನ್ನು ಒಯ್ತಿದ್ವು ಅಂತ. ಸಂಪರ್ಕ ಸಾಧನಗಳು, ಮಾಧ್ಯಮಗಳು ಇರಲಾರದಂಥ ಕಾಲದಲ್ಲಿ ಅದ್ರ ಜೊತೆಗೆ ಸುತ್ತಲೂ ಹಳ್ಳಿಗಳಲ್ಲಿ ಸಂಚರಿಸಿ ತಿರುಗಾಡಿ ಹೆಣ್ಣು ಮಕ್ಕಳ ಮುತ್ತೈದೆತನಕ್ಕೆ ಒಂದು ಪವಿತ್ರದ ಭಾಗವಾದಂಥ ಬಳೆಯನ್ನು ಹಾಕುವ ವೃತ್ತಿ ಮಾಡುವಂಥ ಬಳೆಗಾರ ಹಳ್ಳಿಗಳಲ್ಲಿ ತಿರುಗಿ ಮನೆ ಮನೆಗೆ ಹೋಗಿ ಬಳೆ ಹಾಕ್ತಿರ್ತಾನೆ. ಆ ಬಳೆಗಾರನಿಗೆ ವಿಶೇಷ ಗೌರವ ನಮ್ಮ ಹಳ್ಳಿಗಳಲ್ಲಿ ಇತ್ತು. ಬಳೆ ಹಾಕಿಸಿಕೊಳ್ಳಂತ ಹೆಣ್ಮಕ್ಳು ಆತನನ್ನ ಮನೆಯಲ್ಲಿ ಕರೆದು ಕಂಬಳಿ ಗದ್ದಿಗೆ ಹಾಸಿ ಆತನನ್ನು ಅದರ ಮೇಲೆ ಕೂಡಿಸಿ ಆ ಮಲಾರಕ್ಕೆ ಪೂಜಿಸಿ ಅದಕ್ಕೆ ಕೈ ಮುಗಿದು ಗೌರವ ಭಕ್ತಿಯನ್ನು ಅರ್ಪಿಸಿ ಬಳೆ ಹಾಕ್ಲಿಕ್ಕೆ ಕೈಯನ್ನು ಚಾಸ್ತಿದ್ರು. ಬಲಗೈಯನ್ನು ಮೊದಲು ಚಾಸ್ತಿದ್ರು. ವಿಶೇಷ ಆ ವೃತ್ತಿಗಾರರಿಗೆ, ಆ ಮೂಲಕ ವೃತ್ತಿಗೆ ಗೌರವ ಭಕ್ತಿ ಎರಡೂ ಕೊಡುವಂಥದ್ದು ನಮ್ಮ ಪರಂಪರೆಯಲ್ಲಿ ಬಂದಂಥದ್ದು. ಈ ಬಳೆಗಾರರು ಏನೋ ಉಪಜೀವನಕ್ಕಾಗಿ ಉದ್ಯೋಗ ಮಾಡ್ತಿರ್ಬಹುದು, ಆದ್ರೆ ಅದೊಂದು ನಮ್ಮ ಹೆಣ್ಣು ಮಕ್ಕಳ ಬದುಕಿನ ವಿಶೇಷ ಭಾಗ್ಯ ಅಂದ್ರೆ ಮುತ್ತೈದೆತನ ಅಂತ ಹೇಳ್ತೀವಲ್ಲ, ಅದರ ಒಂದು ಐದರಲ್ಲಿ ಒಂದು ಬಳೆ. ಆ ಬಳೆಯನ್ನು ತೊಡಿಸುವಂತ ಒಂದು ಪವಿತ್ರವಾದ ಕಾಯಕ ಮಾಡುವಂಥವನು ಆ ವ್ಯಕ್ತಿ. ಈ ಕವಿತೆಯಲ್ಲಿ ಅಂಥ ಒಬ್ಬ ವ್ಯಕ್ತಿ ಈ ಸುತ್ತಲಿನ ಹಳ್ಳಿಗಳಲ್ಲಿ ತಿರುಗಾಡುತ್ತಿರುವಾಗ ಕವಿಯ ಊರು ಮತ್ತು ಹೆಂಡತಿಯ ಊರುಗಳಿಗೆ ಸದಾ ಸಂಚರಿಸ್ತಿರ್ತಾನೆ. ಈಗ ಈ ಬಳೆಗಾರ ಹೆಂಡತಿಯ ಊರಾದಂಥ ನವಿಲೂರಿನಿಂದ ಹೊನ್ನೂರಿಗೆ ಬಂದಾನೆ. ಗಂಡನ ಊರು, ಕವಿಯ ಊರು ಹೊನ್ನೂರಿಗೆ ಬಂದಾನೆ. ಅಲ್ಲಿ ಇಳಿದು ಬಳೆ ಹಾಕಿಸ್ಕೊಳ್ಳೋರು ಕೇಳೋಕ್ಕಾಗಿ ಊರಲ್ಲಿ ಪ್ರವೇಶ ಮಾಡಿದ. ಆಗ ಪ್ರವೇಶ ಮಾಡಿ ಪ್ರತಿ ಮನೆಗೆ ಹೋಗುವಂತೆ ಈ ಕವಿಯ ಮನೆಗೆ ಬರ್ತಾನೆ. ಸಹಜವಾಗಿ ಅವರು ಸ್ವಭಾವ, ಅದು ವಾಡಿಕೆ, ಬಳೆ ಹಾಕಿಸ್ಕೊಳ್ತೀರಿ ಅಂತ ಕೇಳೋದು ವಾಡಿಕೆ. ಆದ್ರೆ ಈಗ ಇವ್ರ ಮನೆಗೆ ಬಂದ, ಯಾಕೆ ಬಂದ ಅನ್ನೋದೇ ಕುತೂಹಲ. ಈ ಬಳೆಗಾರರು, ನಾನು ಹೇಳಿದ್ನಲ್ಲ, ಇವರೊಬ್ಬರು ಸಂದೇಶ ಹಾಕರು, ಸುದ್ದಿಗಾರರು, ಮೆಸೆಂಜರ್ಸ್. ಆ ಕಾಲಕ್ಕೆ ಪತ್ರ ಗಿತ್ರ ಬಹಳ ಕಡಿಮೆ, ದೂರವಾಣಿ ಸಂಪರ್ಕ ಅಂತವೇನು ಇರಲಿಲ್ಲ. ಹೀಗೆ
ಇದ್ದಂಥ ಸಂದರ್ಭದಲ್ಲಿ ಇಂಥ ವೃತ್ತಿಗಾರರು ಸುತ್ತರಳ್ಳಿಗೆಲ್ಲ ಪರಿಚಿತರು, ಪ್ರತಿಯೊಂದು ಮನೆಯವರು ಪರಿಚಿತರು. ಅಷ್ಟೇ ಅಲ್ಲ, ಯಾವ ಊರಿನಲ್ಲಿ ಯಾರ್ಯಾರು ಬಂಧುಗಳಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ಆಯಾ ಊರಿಗೆ ಹೋದಾಗ ತಾನು ಹಿಂದೆ ಹೋಗಿದ್ದಂಥ ಆ ಊರು, ಆ ಬಂಧುಗಳ, ಆ ಮನೆಯವರ ಬಂಧುಗಳ ಬಗ್ಗೆ ಮಾಹಿತಿ ಕೊಡ್ತಿದ್ರು. ಅದು ಅವರ ರೂಢಿ. ಬಳೆ ಹಾಕ್ತಾ ಬರೀ ಯಾಂತ್ರಿಕವಾಗಿ ಬರ್ತಿರ್ಲಿಲ್ಲ. ಅವರು ವ್ಯಾಪಾರಿ ಮನೋಭಾವ ಅಷ್ಟೇ ಇರಲಿಲ್ಲ, ಮನುಷ್ಯತ್ವದ ಬಾಂಧವ್ಯಗಳಿರ್ತಿದ್ವು, ಭಾವನಾತ್ಮಕ ಸಂಬಂಧಗಳಿರ್ತಿದ್ವು. ಆ ಬಂಧುಗಳ ಕುರಿತಾದ ಸಮಾಚಾರಗಳನ್ನೆಲ್ಲ ಹೇಳ್ತಿದ್ರು, ಮಾತಾಡ್ತಿದ್ರು, ಹಂಚ್ಕೊಳ್ತಿದ್ರು. ಇವರು ಕೂಡ ಆ ಊರಿಗೆ ಹೋದಾಗ ಹೇಳುವಂತ ಏನಾದರೂ ಮಾಹಿತಿ ಕೊಡ್ತಿದ್ರು. ಇದು ಹಳ್ಳಿ ಜೀವನದ ವೈಶಿಷ್ಟ್ಯ. ಈ ಹಿನ್ನೆಲೆಯಲ್ಲಿ ಇದನ್ನೇ ಒಂದು ತಂತ್ರವಾಗಿಸಿಕೊಂಡು ಕವಿ ಹೆಂಡತಿಯ ತವರಿನ ಸಂದೇಶವನ್ನ ಈ ಕವಿತೆಯಲ್ಲಿ ಕಾಡ್ತಾನೆ. ತವರಿನ ಪ್ರೀತಿಯ ಅದಮ್ಯತನವನ್ನ ಈ ಕವಿತೆಯಲ್ಲಿ ಕಾಡ್ತಾನೆ. ಕವಿತೆ ಬಳೆಗಾರನ ಹಾಡು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗನು, ಒಳಗೆ ಬರಲಪ್ಪಣೆ ದೊರೆ, ಒಳಗೆ ಬರಲಪ್ಪಣೆ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಗನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಮುಡಿದ ಮಲ್ಲಿಗೆ ಎರಳು ಬಾಡಿಲ್ಲ ರಾಯರೇ, ತೌರಿನಲ್ಲಿ ತಾಯಿ ನಗುತಿಹರು. ನುಡಿದ ನೀರೊಳಗಿಲ್ಲ ಕೊರಗದಿರಿ ರಾಯರೇ, ಅಮ್ಮನಿಗೆ ಬಳೆಯ ತೊಡಿಸಿದರು. ಅಂದು ಮಂಗಳವಾರ ನವಿಲೂರ ಕೇರಿಯಲ್ಲಿ ಓಲಗದ ಸದ್ದು ತುಂಬಿತ್ತು. ಬಳೆಯ ತೊಡಿಸಿದರೆಂದು ಅಮ್ಮನಿಗೆ ತೌರಿನಲ್ಲಿ ಅಂಗಳದ ತುಂಬಾ ಜನವಿತ್ತು. ಹಬ್ಬದ ಊಟವನ್ನುಂಡು ಹಸೆಗೆ ಬಂದರು ತಾಯಿ, ಹೊಳೆದಿತ್ತು ಕೊಳ್ಳಿನಲ್ಲಿ ಪದಕ. ಒಬ್ಬರೇ ಹಸೆಗೆ ಬಂದರು ತಾಯಿ, ಬಿಂಕದಲ್ಲಿ ಕಣ್ತುಂಬ ನೋಡಿದನು ಮುದುಕ. ಸಿರಿ ಗೌರಿಯಂತೆ ಬಂದರು ತಾಯಿ ಹಸೆಮಣೆಗೆ, ಸೆರಗಿನಲ್ಲಿ ಕಣ್ಣೀರನ್ನು ಒರೆಸಿ. ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ, ದೀಪದಲ್ಲಿ ಬಿಡುಗಣ್ಣನಿರಿಸಿ. ದಿನವಾದ ಬಸುರಿ ಉಸ್ಸೆಂದು ನಿಟ್ಟುಸಿರೆಳೆದ, ಕುದಿಯಬಾರದು ನನ್ನ ದೊರೆಯೇ, ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನು, ಒಣಗಬಾರದು ಒಡಲ ಚಿರುಮೆ. ಮುಳಿಸು ಮಾವನ ಮೇಲೆ ಮಗಳೇನು ಮಾಡಿದಳು, ನಿಮಗೆ ತಕ್ಕಿ ಕಲ್ಲು ಮನಸ್ಸು. ಹೋಗಿ ಬನ್ನಿರುವೊಮ್ಮೆ ಕೈ ಮುಗಿದು ಬೇಡವನು, ಅಮ್ಮನಿಗೆ ನಿಮ್ಮದೇ ಕನಸು. ಬಹಳ ಮಜಾ ಆಯ್ತು ಕವಿತೆ. ಹೆಂಡತಿ ಮೊದಲನೇ ಹೆರಿಗೆಯಾಗಿ ತವ್ರ ಮನೆಗೆ ಹೋಗಿದ್ದಾಳೆ. ತನ್ನ ಬಿಟ್ಟು ಹೋದ್ಲು ಅಂತೇಳಿ ಈ ಗಂಡನಿಗೆ ಸಿಟ್ಟು. ಹೆರಿಗೆಗಾಗಿ ಹೋದಾಗ ತಾನು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ತಾನು ಬಿಟ್ಟು ಹೋದ್ಲಲ್ಲ ಅನ್ನುವಂತ ಸಿಟ್ಟು. ಹೆಂಗಿರ್ತದೆ ಪ್ರೀತಿ ಅನ್ನೋದು, ಎಷ್ಟು ಅದಮ್ಯವಾಗಿರ್ತದೆ. ಆ ಸಿಟ್ಟು ಎಲ್ಲಿವರೆಗೆ ಹೋಗಿತ್ತು? ಬಳೆಗಾರ ಹೇಳ್ತಾನೆ ಒಂದು ಘಟನೆ. ತಾನು ಒಮ್ಮೆ ಆ ನವಲೂರು ಹೋದ ದಿವಸ ಮಂಗಳವಾರ ಇತ್ತು. ಯಾವಾಗಲೂ ಹೆಣ್ಮಕ್ಳಿಗೆ ಶ್ರೀಮಂತ ಕಾರಣ ಇಂಥ ಮಂಗಲಕರವಾದ ಕಾರ್ಯಕ್ರಮಗಳನ್ನು ಮಾಡುವ ದಿನಗಳು ಹೆಚ್ಚಾಗಿ ನಮ್ಮ ಜನರಿಗೆ ಪ್ರಶಸ್ತ ದಿನ ಅಂದ್ರೆ ಮಂಗಳವಾರ, ಶುಕ್ರವಾರ. ಅವತ್ತು ಮಂಗಳವಾರ ಇತ್ತು. ಆ ದಿನ ಈ ಹೆಂಡತಿಯ ತವ್ರ ಮನೆಯಲ್ಲಿ ಹಬ್ಬದ ಸಡಗರ ಇತ್ತು. ಸಹಜವಾಗಿ ಈತ ಹೋದ. ಅವರ ಓಣಿ ಪ್ರವೇಶ ಮಾಡ್ತಾನೆ. ಓಣಿ ತುಂಬಾ ಸಂಭ್ರಮ. ಇವ್ರ ಮನೆಯ ಮುಂದೆ ಹಂದರ ಚಪ್ರ ಹಾಕಿದ್ರು. ಆಕೆಗೆ ಸೀಮಂತ ಕಾರ್ಯ ಮಾಡುವಂತ ಸಂದರ್ಭ ಇತ್ತು. ಓಲಗ, ಬಾಜಿ ಇವೆಲ್ಲ ಸಡಗರ ತುಂಬಿತ್ತದು. ಜನ ಅವ್ರ ಮನೆ ಮುಂದೆ ಸೇರಿಬಿಟ್ಟಿದ್ರು. ಪ್ರಾರಂಭದಲ್ಲಿ ಆಕೆಗೆ ಹಸಿರು ಬಳೆ ತೊಡಿಸುವಂತ ಶಾಸ್ತ್ರ. ಆ ಬಳೆ ತೊಡಿಸ್ಕೊಳ್ಳೋದಕ್ಕಾಗಿ ಆಕೆ ಮುಂದ್ ಕುಂತಾಗ ಈ ಬಳೆಗಾರರ ಮುದುಕ ಆಕೆ ನೋಡಿದ. ಆಕೆ ಬಳೆ ಇಟ್ಟ. ಮೃಷ್ಟಾನ್ನ ಮಾಡಿದ್ರು. ಹೊಟ್ಟೆ ತುಂಬಾ ಉಂಡು ಬಂದಂತ. ಇಷ್ಟೇ ಹೇಳಲ್ಲ, ಮುಂದೆ ಕತೆ ಹೇಳ್ತಾನೆ.
ಆ ಕಾರ್ಯಕ್ರಮದಲ್ಲಿ ಗಂಡನಾದವನು ಇರಬೇಕಾಗಿತ್ತು, ಅಳಿಯನಾದವನು ಇರಬೇಕಾಗಿತ್ತು. ಸೀಮಂತ ಕಾರ್ಯದಲ್ಲಿ ಅಳಿಯನಾದವನು ಇರಬೇಕಾಗಿತ್ತು. ಯಾಕೋ ಇವ್ರಿಗೆ ಒಡಸಿಡಿ ಬಂದಿತ್ತು, ಜಗಳ ಬಂದಿತ್ತು, ಸಿಟ್ಟಾಗಿದ್ರು, ಹೋಗಲಿಲ್ಲ. ಅನಿವಾರ್ಯವಾಗಿ ಅವರು ಮಗಳಿಗೊಂದೇ ಸೀಮಂತ ಕಾರ್ಯಕ್ರಮ ಮಾಡಿದ್ರೆ ಕಾಣ್ತದೆ. ಗಂಡ ಬರದ್ರಿಂದ ಆಕೆಗೆ ಬಹಳ ನೋವಾಗಿತ್ತು, ಕಣ್ಣು ತುಂಬಿ ಬಂದುಬಿಟ್ಟಿತ್ತು. ತಾನೊಬ್ಬಳೇ ಕೂಡಬೇಕಲ್ಲ ಅಂತ. ಸೀಮಂತ ಕಾರ್ಯಕ್ರಮ ವೇದಿಕೆಗೆ ಹಸಿಮಣೆಗೆ ಕರ್ಕೊಂಡು ಬಂದ್ರು. ಏನು ಮೈ ಮೇಲೆ ಒಳ್ಳೆ ಚಲೋ ಸೀರೆ ಉಡಿಸ್ಯಾರ, ಒಳ್ಳೆ ಬಂಗಾರದ ಪದಕ ಹಾಕ್ಯಾರ, ಬಹಳ ಚಂದ ಅಲಂಕಾರ ಮಾಡಿದ್ರು. ಆ ಉಡುಗೆ ತೊಡುಗೆಯಲ್ಲಿ ಹೆಂಡತಿ ಪದುಮ ಸಿರಿಗೌರಿ ಅಂತ ಕಂಡ್ಲಂತೆ. ಸಿರಿಗೌರಿ ಅಂತ ಬಂದರು ತಾಯಿ ಹಸಿಮಣೆಗೆ ಸೆರಗಿನಲ್ಲಿ ಕಣ್ಣೀರು ತೊಡಿಸಿ ಕಣ್ಣೀರು ಒರೆಸಿಗಂತ ಬಂದ್ಲು. ಇಷ್ಟೆಲ್ಲ ಸಂಭ್ರಮ ಮಾಡ್ಯಾರ, ಆದ್ರೊಳಗೆ ಸಂತೋಷ ಇಲ್ಲ. ಕಾರಣ ಗಂಡ ಇಲ್ಲ. ಅವನ್ ಬಿಟ್ಟು ನಾ ಕೂಡ್ಬೇಕಲ್ಲ ಅನ್ನುವಂತ ಪ್ರೀತಿಯ ನೋವು ಹೆಂಗದ ಅಗಲಿಕೆ ನೋವು. ಸಂಭ್ರಮದಿಂದ ಬರಲಿಲ್ಲ, ಅಳ್ತಾ ಬಂದ್ಲು. ತವ್ರ ಮನೆಯರೇನೋ ಅಭಿಮಾನದಿಂದ ಮಾಡ್ಯಾರ, ಅಷ್ಟೆಲ್ಲ ಸಂಭ್ರಮ ಮಾಡ್ಯಾರ, ಎಂತ ಸುಖ. ಆದ್ರೂ ಆಕಿ ಇವ್ರನ್ನ ನೆನೆಸ್ಕೊಂತಿದ್ಲಂತ. ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ. ಎಂತಹ ಗುಣವಂತೆ ಆಕಿ. ನೀವು ಸಿಟ್ಟಾಗಿದೆ ಅಂತ ನಿನ್ನ ಮೇಲೆ ಆಕೆಯನ್ನು ಸಿಟ್ಟು ಬೈಲಿಲ್ಲ. ನನ್ನ ಗಂಡ ಬರಲ್ಲ ಅಂತೇಳಿ ನಿನಗೆ ಬೈಲಿಲ್ಲ ಆಕಿ. ನೋ ನೋ ನೋ, ನಾನೇನ್ ತಪ್ಪು ಮಾಡಿದೆ ಅಂತ. ತವ್ರ ಮನೆಯವರು ಕೂಡ ನಿನ್ನ ಮೇಲೆ ವಿರೋಧ ಮಾಡಲಿಲ್ಲ. ಅವ್ರಿಗೆ ಏನೋ ಅಪರಾಧಿ ಭಾವ ಕಾಡ್ತತ್ತು. ಅದು ದೀಪದಲ್ಲಿ ತಾಯಿ ಗುಣವ ದೀಪದಲ್ಲಿ ಬಿಡು ಗಣ್ಣಲ್ಲಿರಿಸಿ ಮುಂದೆ ಆರತಿ ತುಂಬಿಟ್ಟಾರ. ಆರತಿ ನೋಡ್ತಾಳ, ದೀಪ ಕಣ್ಣು ಹಿಂಗ ಕಣ್ಣೀರು ತಂದಂತ ಕಣ್ಣು ಬಿಟ್ಟಿ ನೋಡಕತ್ತಾಳ. ದಿನವಾದ ಬಸುರಿ ಉಸ್ಸನ್ನಿಟ್ಟುಸಿರು ಎಳೆದು ಗರ್ಭದ ಭಾರ. ಅವಳು ಸಮರ ಇರ್ಬೇಕಾಯ್ತು, ಮೊದಲೇ ಅವಳು ಆಯಾಸ ಪಡ್ತಾಳ. ಅಂಥದ್ರಲ್ಲಿ ನೀವು ಬರದೇ ಇರೋದೊಂದು ಕೂಡ ಮನಸ್ಸಿನ ಭಾರ. ಅದು ನೀವು ಹಂಗೆ ಮಾಡಬಾರ್ದಾಗಿತ್ತು, ನೀವು ಸಿಟ್ಟಾಗಬಾರ್ದಾಗಿತ್ತು. ಒಬ್ಬ ವಯಸ್ಸಾದವನು ಬುದ್ಧಿವಾದ ಹೇಳ್ತಾರೆ, ಕೊದಿಯಬಾರದು ನನ್ನ ದೊರೆ, ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನೋ. ಹೆಣ್ಣು ಸಂಭ್ರಮದಲ್ಲಿ ಮೈಸೂರು ದುಂಡು ಮಲ್ಲಿಗೆ ದಂಡೆ ಇಟ್ಕೊಂಡು ಅದು ಹಿಂಡಬಾರದು. ಹಿಂಡಿರೋದು ಏನಾಗ್ತದೆ, ಹೊಸಿಕ್ಕೋಗ್ತದೆ, ಹೂವು ಸತ್ತೋಗ್ಬಿಡ್ತದ. ಅದು ಹಿಂಡಬಾರದು. ನವಿರಾಗಿ ತಾಕಬೇಕಷ್ಟೇ, ಪಾತ್ರೆಗಿತ್ತಿ ತಾಕಿದಂಗೆ ತಾಕಬೇಕು. ಅಷ್ಟು ನಯವಾಗಿ ತಾಕಬೇಕು. ರೇಷ್ಮೆಗಿಂತಲೂ ನಯವಾಗಿ ತಾಕಬೇಕು. ಆದ್ರೆ ಹೆಚ್ಚಕಬಾರ್ದು, ಮರಟು ಕೈಗಳನ್ನು ಹೆಚ್ಚಕಬಾರ್ದು. ಆ ಪ್ರೀತಿಯನ್ನು ಹಿಂಡಬಾರ್ದು. ದುಂಡು ಮಲ್ಲಿಗೆ ಅಂದ್ರೆ ಪ್ರೀತಿ ಅಂತದ್ದು, ಅದನ್ನು ಹಿಂಡಬಾರ್ದು. ಎಂತ ಚಂದ ಬುದ್ಧಿವಾದ ಹೇಳ್ತಾನೆ ಬಳೆಗಾರ. ಹಿಂಡಬಾರದು ದುಂಡು ಮಲ್ಲಿಗೆಯಲ್ಲಿ ದಂಡೆಯನ್ನು, ಒಣಗಬಾರದು ಒಡಲ ಚುಲುಮೆ. ನೋ ನೋ ನೋ, ಹಾಗೆ ಮಾಡಬಾರ್ದಪ್ಪ. ಎದೇನು ಪ್ರೀತಿ, ಒಡಲ ಚುಲುಮೆ ಅಂದ್ರೆ ಎದೇನು ಪ್ರೀತಿ. ಅದು ಒಣಗಬಾರ್ದು, ಬತ್ತಬಾರ್ದು. ಅದು ಸದಾ ವರ್ತಿ ಅಂತರ್ಗಂಗೆ ಹರಿದಂಗೆ ಹರಿಬೇಕದು, ಅದು ಒಣಗಿಸಬಾರ್ದು. ಹೌದಪ್ಪ, ನಿನ್ನ ಸಿಟ್ಟು ಯಾಕೆ? ಮಾವನ ಮೇಲೆ ಸಿಟ್ಟಾಕ, ಮುಳಿಸು ಮಾವನ ಮೇಲೆ. ಮಗಳೇನ್ ಮಾಡಿದ್ಲು? ಮಾವನ್ ಕೊಡೋದಕ್ಕೂ ಜಗಳ ಬರಲಿ ಬಿಡ, ಮಗಳು ಕೂಡ ಯಾಕೆ ನಿಂದು? ನಿಮಗೆ ತಕ್ಕಿ ಕಲ್ಲು ಮನಸ್ಸು. ನೀನು ಹೆಂಡತಿ ಮೇಲೆ ಯಾಕೆ ಇಷ್ಟು ಕಲ್ಲು ಮನಸ್ಸು ಮಾಡ್ಕೊಂಡಿದ್ ನೀನು? ಹೋಗಿ ಬನ್ನಿರ ಒಮ್ಮೆ, ಇರ್ಲಿರ್ಲಿ ಬಿಟ್ಬಿಡೋ. ಈಗಾದ್ರೂ ಬಾ. ಹೆಣ್ಮಗಳು ಹೆರಿಗೆ ಹೋದಾಗ ಏನೇನೋ ಆತಂಕಗಳು ಕಾಡ್ತಿರ್ತವ, ಆಕೆಗೆ ನೋವು ಇರ್ತದೆ. ಅಂಥದ್ರಲ್ಲಿ ನೀನು ಹೋಗ್ಲೇ ಇರೋದು ಮತ್ತೊಂದು ನೋವು ಇದೆ. ಹಾಗೆ ಮಾಡಬಾರ್ದು. ಒಮ್ಮೆ ಹೋಗಿ ಬನ್ನಿರಿ, ಒಮ್ಮೆ ಕೈ ಮುಗಿದು ಬೇಡವನು ನೋಡಿ. ನಾನೇ ವಿನಂತಿ ಮಾಡ್ತಾನ ಬಳೆಗಾರ. ಎಂತ ಚಂದ ನೋಡಿ, ಒಬ್ಬ ಪಾಲಕರ ಸ್ಥಾನದಲ್ಲಿ ನೋಡಿ. ಹಳ್ಳಿ ಸಂಬಂಧಗಳು ಹೆಂಗಿರ್ತದ್ದು ಅಂತಿಲ್ಲಿ. ಪ್ರೀತಿಯ ಅನೇಕ ನೆಲೆಗಳಲ್ಲಿ ಕಾಣ್ತಾವೆ. ಯಾವ ಬಳೆಗಾರ ಅವನು, ಯಾವ ಜಾತಿ ಅವನು, ಯಾವ ಊರಿನವನು, ಇಬ್ರು ಊರಿನವನು ಅಲ್ಲ ಅವನು. ಆದ್ರೆ ಆ ಬಾಂಧವ್ಯಗಳು ಹೆಂಗಿರ್ತಾವ ನೋಡ್ರಿ, ಭಾವನಾತ್ಮಕ ಸಂಬಂಧಗಳು ಹೆಂಗಿರ್ತಾವ. ಕೈ ಮುಗಿದು ಬೇಡವೇನು ಅಂತನ. ಎಂಥ ಅಭಿಮಾನ, ಎಂಥ ಅಭಿಮಾನ. ಅಮ್ಮನಿಗೆ ನಿಮ್ಮದೇ ಕನಸು. ನಿಮ್ಮ ಹೆಂಡತಿ ಪದ್ಮಳಿಗೆ ನಿಂದೇ ಕನಸದಪ್ಪ ಮರಯ, ನೀನು ಕಲ್ಲಾಗಿ ಇಲ್ಲಿ ಕೊಡ್ಬೇಡ, ಹೋಗಿ ಬಾ ಅನ್ನುವಂಥ ವಿನಂತಿ ನೋಡಿ. ಅಂಥ ಸಂದೇಶವನ್ನ, ಪ್ರೀತಿಯ ಅದಮ್ಯವಾದ ಸಂದೇಶವನ್ನ ಕವಿ
ಇಲ್ಲಿ ಒತ್ತು ತಂದಿರೋದು. ಗಂಡನ ಮುನಿಸಿಗೆ ಆ ಪ್ರೀತಿಯ ಒಂದು ಸ್ಪರ್ಶವನ್ನ ಬಳೆಗಾರದ ಮೂಲಕ ಕೊಡೋದು ಇದೊಂದು ವಿಶಿಷ್ಟವಾದ ಕವಿತೆ ಅಂತ ನಮಗನ್ನಿಸ್ತದೆ. ನಮಸ್ಕಾರ.